ಅಂಗಡಿನಲ್ಲಿ ಸಿಗೋ ಅಂಥ ಬಿಸ್ಕೆಟ್ಸ್‌ನೇನಾದರೂ ಮಕ್ಕಳು ಜಾಸ್ತಿ ತಿಂತಾರೆ ನಿಮ್ಮ ಮನೆಯಲ್ಲಿ ಅಂತ ಇದ್ದರೆ ಅದನ್ನೆಲ್ಲ ಸ್ಟಾಪ್ ಮಾಡಿ ನಾನು ತೋರಿಸೋ ಅಂಥ ರಾಗಿ ಮತ್ತು ಬೆಲ್ಲದ ಬಿಸ್ಕೆಟ್ನ ನೀವೂ ಸಹ ಮನೆಯಲ್ಲಿ ಮಾಡಿ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಇದಕ್ಕೆ 1/4 ಕಪ್ ಆಗೋಷ್ಟು ತುಪ್ಪ ಮತ್ತು ಬೆಲ್ಲನ ಹಾಕಿ ನೀಟಾಗಿ ವಿಸ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರಾಗಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, 1 ಸ್ಪೂನ್ ಕಾರ್ನ್‌ಫ್ಲೋರ್ ಮತ್ತು ಬೇಕಿಂಗ್ ಪೌಡರ್, 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹೊಂದ್ಕೊಳ್ಳಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಅಮ್ಕಿ ಕಲಸೋಕ್ಕೆ ಹೋಗಬಾರ್ದು. ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿ. ಈ ಬಿಸ್ಕೆಟಿಂದು ಹಿಟ್ಟು ಓಪನ್ ಮಾಡಿದ್ರೆ ಈ ರೀತಿ ಒಳಗಡೆ ಕ್ರಂಬಲ್ ಟೆಕ್ಸ್ಚರ್ ಇರಬೇಕು. ಇವಾಗ ನಿಮಗೆ ಬಿಸ್ಕೆಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡಿ ಬೇಕಿಂಗ್ ಟ್ರೇನಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ಒಂದು ಫೋರ್ಕ್ ಸಹಾಯದಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಬಿಸ್ಕೆಟ್ ಶೇಪ್ಗೂ ಬರುತ್ತೆ ಆ್ಯಂಡ್ ಮೇಲ್ಗಡೆ ಒಳ್ಳೆ ಡಿಸೈನ್ ಆಗೂ ಇರುತ್ತೆ. ಅದರ ಮೇಲೆ ಒಂದು ಸಣ್ಣ ಪೀಸ್ ಆಗುವಷ್ಟು ಗೋಡಂಬಿನ ಇಟ್ಕೋತಾ ಇದ್ದೀನಿ. ಟೋಟಲಿ ಆಪ್ಷನಲ್, ಬೇಕು ಅಂದರೆ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಇದನ್ನು ಪ್ರೀಹೀಟ್ ಆಗಿರೋವಂಥ ಓವನ್ನಲ್ಲಿ ಜಸ್ಟ್ 15 to 20 ಮಿನಿಟ್ಸ್ ಬೇಕ್ ಮಾಡಿದ್ರೆ ಹೋಮ್ ಮೇಡ್ ತುಪ್ಪದಿಂದ ಮಾಡಿರೋವಂಥ ಹೆಲ್ದಿ ರಾಗಿ ಬಿಸ್ಕೆಟ್ಸ್ ರೆಡಿನೇ ಆಗೋಯ್ತು. ಸೊ ನೋ ಮೈದಾ, ನೋ ಶುಗರ್, ಹೆಲ್ದಿ ಜಾಗರಿ ಘೀ ರಾಗಿ ಕುಕ್ಕೀಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಹೊರಗೆ ಸಿಗೋವಂಥ ಬಿಸ್ಕೆಟ್ಸ್ಗಿಂತ 1000 ಪಟ್ಟು ರುಚಿ ಮತ್ತು ಹೆಲ್ದಿ.